ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಂಜಯ್ ಸ್ಟೋರೀಸ್ ಚಾನಲ್. ಇವತ್ತಿನ ಎರಡನೇ ಮ್ಯಾಚ್ ಬಂದ್ಬಿಟ್ಟು ಚೆನ್ನೈ ವರ್ಸಸ್ ಡಿಸಿ. ಈ ಒಂದು ಮ್ಯಾಚ್ ಯಾರು ಗೆಲ್ತಾರ, ಯಾವ ಪ್ಲೇಯರ್ ಆಡ್ತಾರ, ಡೆವಾಲ್ಡ್ ಬ್ರೇವ್ಸ್ ಇವತ್ತಿನ ಮ್ಯಾಚ್ ಆಡ್ತಾರ ಇಲ್ಲ, MS ಧೋನಿ ಇವತ್ತಿನ ಮ್ಯಾಚ್ ಆಡ್ತಾರ ಇಲ್ಲ ಅನ್ನೋದನ್ನ ಈ ವಿಡಿಯೋದಾಗ ಸಂಪೂರ್ಣವಾಗಿ ಹೇಳ್ತೀನಿ. ಅದಕ್ಕಿಂತ ಮೊದಲು ನನ್ನ ಒಂದು ಯೂಟ್ಯೂಬ್ ಚಾನಲ್ ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನೈ ವರ್ಸಸ್ ಡಿಸಿ ಈ ಒಂದು ಮ್ಯಾಚ್ ಎಲ್ಲಿ ನಡೆಯಕ್ ಕುಂತದ ಅಂತಂದ್ರ ಚೆನ್ನೈನ ಚಿದಂಬರಂ ಸ್ಟೇಡಿಯಂದಾಗ ನಡೆಯಕ್ ಕುಂತದ. ಇದು ಚೆನ್ನೈನವರು ಹೋಮ್ ಗ್ರೌಂಡ್, ಚೆನ್ನೈ ಟೀಮಿಗೆ ಅಡ್ವಾಂಟೇಜ್ ಆಗ್ತದ ಹೋಮ್ ಗ್ರೌಂಡ್. ಇನ್ನು ಪಿಚ್ ಬಗ್ಗೆ ಹೇಳ್ಬೇಕಂತಂದ್ರ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ಬಂದ್ಬಿಟ್ಟು 164 ಅದ, ಹೈಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 246 ಅದ, ಲೋಯೆಸ್ಟ್ ಸ್ಕೋರ್ ಬಂದ್ಬಿಟ್ಟು 70 ಅದ, ಹೈಯೆಸ್ಟ್ ಸ್ಕೋರ್ ಚೇಸ್ ಡೌನ್ ಮಾಡಿದೆ ಅಂತಂದ್ರೆ 213, ಲೋಯೆಸ್ಟ್ ಸ್ಕೋರ್ ಡಿಪೆಂಡ್ ಮಾಡ್ಕೊಂಡಿದೆ ಅಂತಂದ್ರೆ 126. ಚೆನ್ನೈ ಪಿಚ್ ಯಾವಾಗ್ಲೂ ಸ್ಪಿನ್ ಟ್ರ್ಯಾಕಿಂಗ್ ಪಿಚ್ ಇರ್ತದ. ಇದು ಫಾಸ್ಟ್ ಬೌಲರ್ಸ್ ಗಳಿಗಿಂತ ಸ್ಪಿನ್ನರ್ಸ್ ಗೆ ಬಹಳ ಹೆಲ್ಪ್ ಆಗ್ತದ. ಆದ್ರಿಂದ ಈ ಒಂದು ಮ್ಯಾಚ್ ನಾಗ ಸ್ಪಿನ್ನರ್ಸ್ ಗಳ ಹಾವಳಿ ಜಾಸ್ತಿನೇ ಅಂತ ಹೇಳ್ಬೋದು ಚೆನ್ನೈ ಪಿಚ್ ನಾಗ. ಇನ್ನು ಹೆಡ್ ಟು ಹೆಡ್ ನೋಡಕ್ ಬಂದ್ರ ಚೆನ್ನೈ ವರ್ಸಸ್ ಪಂಜಾಬ್ IPL ಇತಿಹಾಸದಲ್ಲಿ 31 ಸಲ ಮುಖಾಮುಖಿ ಆಗ್ಯಾರ. ಅದ್ರಾಗ ಚೆನ್ನೈದವರು 19 ಸಲ ಗೆದ್ದಾರ, ಡಿಸಿ ಅವರು ಬರೀ 12 ಸಲ ಆಟೆ ಗೆದ್ದಾರ. ಅಂದ್ರ ಚೆನ್ನೈ IPL ಇದ್ರಾಗ ಡಿಸಿ ಹೆವಿ ಡಾಮಿನೇಟ್ ಮಾಡ್ಯಾದ. ಕಳೆದ 10 ಮ್ಯಾಚ್ ನೋಡಕ್ ಬಂದ್ರ 6 ಮ್ಯಾಚ್ ಡಿಸಿ ಅವರ ಗೆದ್ದಾರ, ಬರೀ 4 ಮ್ಯಾಚ್ ಮಾತ್ರ ಚೆನ್ನೈದವರು ಗೆದ್ದಾರ. ಕಳೆದ 10 ಮ್ಯಾಚ್ ನಾಗ ಡಿಸಿ ಅವರು ಹೆವಿ ಡಾಮಿನೇಟ್ ಮಾಡ್ಯಾರ ಚೆನ್ನೈ ಮ್ಯಾಗ. ಇದು ಡಿಸಿ ಅವರಿಗೆ ಅಡ್ವಾಂಟೇಜ್ ಆಗ್ತದ. ಇನ್ನು ಬ್ರೇವಿಸ್ ಅವರು ಇವತ್ತಿನ ಮ್ಯಾಚ್ ಆಡ್ತಾರ ಇಲ್ಲ ಅಂತ ಅನ್ನೋದಕ್ಕೆ ಕ್ಲಿಯರ್ ಕ್ಲಾರಿಫಿಕೇಶನ್ ಕೊಟ್ರ ಅವರೇ ಡೆವಾಲ್ಡ್ ಬ್ರೇವಿಸ್ ಅವರು. ನಾನು ಡಿಸಿ ವಿರುದ್ಧ ಪಂದ್ಯದಲ್ಲಿ ಆಡ್ತೀನಿ ಅಂತಂದು ಅವರೇ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ರ. ಈ ಒಂದು ಮ್ಯಾಚ್ ನಾಗ ಡೆವಾಲ್ಡ್ ಬ್ರೇವಿಸ್ ಆಡೋದು ಕನ್ಫರ್ಮ್. ಇನ್ನು MS ಧೋನಿ ಅವರ ಅಪ್ಡೇಟ್ ಏನಂತಂದ್ರ ಧೋನಿ ಅವರು ಈ ಒಂದು ಮ್ಯಾಚ್ ಆಡೋದು ಡೌಟ್ ಅಂತಂದು ಹೇಳ್ಬೋದು. ಯಾಕಂತಂದ್ರ ಇನ್ನ ಅವರು ಫಿಟ್ ಆಗಿಲ್ಲ ಅಂತ ಈ ಮ್ಯಾಚ್ ಆಡಕ. ಆದ್ರಿಂದ ಡಿಸಿ ಅವ್ರ ವಿರುದ್ಧ ಆಡೋದು ಡೌಟ್ ಅಂತ ಅನ್ಬೋದು. ಇನ್ನು KKR ವಿರುದ್ಧ ಅಂತೂ ಪಕ್ಕ ಆಡ್ತಾರ ಅಂತಂದು ಕನ್ಫರ್ಮ್ ಅದ. ಈ ಒಂದು ಮ್ಯಾಚ್ ಆಡೋದು ಡೌಟ್ ಅಂತಂದು ರೂಮರ್ಸ್ ಬರಕ್ ಕುಂತ ಅಪ್ಡೇಟ್ ಕೊಟ್ರ ಕ್ರಿಕೆಟ್ನವರು. ಆದ್ರಿಂದ ನೋಡ್ಬೇಕು ಈ ಒಂದು ಮ್ಯಾಚ್ ಆಡ್ತಾರಲ್ಲ ಅಂತ ಅನ್ನೋದು. ಆಡೋದು ಡೌಟ್ ಅಂತಾನೆ ಹೇಳ್ಬೋದು, ಫಿಟ್ನೆಸ್ ಆಗಿಲ್ಲ. KKR ವಿರುದ್ಧ ಪಂದ್ಯದಲ್ಲಿ ಪಕ್ಕ ಆಡ್ತಾರಂತಂದು ಅಪ್ಡೇಟ್ ಅದ. ಆದ್ರಿಂದ ನೋಡ್ಬೇಕು ನಾಳೆ ಇವತ್ತಿನ ಮ್ಯಾಚ್ ಆಡ್ತಾರಲ್ಲ ಅಂತ ಅನ್ನೋದು. ಇನ್ನು ಚೆನ್ನೈದವರು ಆಡಿರೋ 3 ಮ್ಯಾಚ್ ಸೋತಾರ, ಡಿಸಿ ಅವರು ಆಡಿರೋ 3 ಮ್ಯಾಚ್ ನಾಗ 2 ಗೆದ್ದಾರ, 1 ಸೋತಾರ. ಚೆನ್ನೈ ಈ ಒಂದು ಸೀಸನ್ ದಾಗ ಫುಲ್ ಫಾರ್ಮ್ ನಾಗಿಲ್ಲ. ಡೆವಾಲ್ಡ್ ಬ್ರೇವಿಸ್ ಬರೋ ಮುಖಾಂತರ ಚೆನ್ನೈ ಫಾರ್ಮ್ ನಾಗ ಬಂದು ಮೊದಲ ಮ್ಯಾಚ್ ಗೆಲ್ತದ ಅಂತ ನೋಡ್ಬೇಕು. ಡಿಸಿ ಅಂತ ಫುಲ್ ಫಾರ್ಮ್ ನಾಗ ಅದ. ಈ ಒಂದು ಸೀಸನ್ ಅವ್ರಿಗೆ ಭಾರಿ ಆಗೋ ಚಾನ್ಸಸ್ ಅದ. ಇನ್ನು ಫೈನಲಿ ಪ್ರಿಡಿಕ್ಷನ್ ಏನಂತಂದ್ರ ಈ ಒಂದು ಮ್ಯಾಚ್ ಚೆನ್ನೈ ಗೆಲ್ಲುವ ಚಾನ್ಸಸ್ ಬಾಳ ಅದ. ಯಾಕಂತಂದ್ರ ಡೆವಾಲ್ಡ್ ಬ್ರೇವಿಸ್ ಅವರು ಈ ಒಂದು ಪಂದ್ಯಕ್ಕ ಆಡಕ್ ಕುಂತಾರ. ಧೋನಿ ಅವರು ಆಡ್ತಾರಂತಂದ ಏನ ಅಪ್ಡೇಟ್ ಅದ, ಕನ್ಫರ್ಮ್ ಇಲ್ಲ. ಡೆವಾಲ್ಡ್ ಬ್ರೇವಿಸ್ ಆಡೋದಂತೂ ಪಕ್ಕ ಅದ. ಆದ್ದರಿಂದ ಚೆನ್ನೈದವರಿಗೆ ಪ್ಲಸ್ ಹೋಮ್ ಗ್ರೌಂಡ್ ಅಡ್ವಾಂಟೇಜ್, ಅದು ಅಡ್ವಾಂಟೇಜ್ ಆಗ್ತದ ಚೆನ್ನೈ ಟೀಮಿಗೆ. ಆದ್ದರಿಂದ ಈ ಒಂದು ಮ್ಯಾಚ್ ಗೆಲ್ಲೋದು ಚೆನ್ನೈ. ಡಿಸಿ ಈ ಮ್ಯಾಚ್ ಗೆಲ್ಲಂಗಿಲ್ಲ. ಫೈನಲಿ ನನ್ನ ಪ್ರೊಡಕ್ಷನ್ ಚೆನ್ನೈ ವಿನ್. ನಿಮಗೇನ್ ಅನ್ಸ್ತದ, ಚೆನ್ನೈ ಗೆಲ್ತದ ಇಲ್ಲ ಅಂತ ಅನ್ಸೋದು ಕೆಳಗಡೆ ಕಾಮೆಂಟ್ ಮಾಡ್ರಿ. ವಿಡಿಯೋ ಇಷ್ಟ ಆದ್ರ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.